ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ನೋಡ್ತಿರೋ ವಿಷಯ ತುಂಬಾನೇ ವಿಶೇಷವಾಗಿದೆ ಅಂತ ಹೇಳ್ಬೋದು. ಇದು ವೃಷಭ ರಾಶಿಯವರಿಗಾಗಿ ಫೆಬ್ರವರಿ 4ರಿಂದ 7ರವರೆಗಿನ ಆ 4 ದಿನಗಳ ಒಂದು ವಿವರವಾದ ಜ್ಯೋತಿಷ್ಯದ ಭವಿಷ್ಯ. ಇದರ ಶೀರ್ಷಿಕೆ ವೃಷಭ ರಾಶಿ, ಹಣೆಬರಹ ಮತ್ತು ದೈವೀಕ ಮಾರ್ಗದರ್ಶನ ಅಂತ. ಇದರಲ್ಲಿರೋದು ಬರೀ ರಾಶಿಫಲ ಅಲ್ಲ, ಬದಲಿಗೆ ಆದಿ ಪರಾಶಕ್ತಿ ಅನ್ನೋ ದೈವೀಕ ಶಕ್ತಿಯಿಂದ ಸಿಕ್ಕಿರೋ ಜೀವನದ ಮಾರ್ಗದರ್ಶನ ಅಂತ ಹೇಳಲಾಗಿದೆ. ಅಂದ್ರೆ ಸಾಮಾನ್ಯ ಭವಿಷ್ಯವಾಣಿಗಿಂತ ಒಂದು ಪಡಿ ಮೇಲೆ ಅಂತ ಇದರಲ್ಲೇ ಉಲ್ಲೇಖಿಸಿದ್ದಾರೆ. ಹೌದು, ಇದರಲ್ಲಿ ನನಗೆ ತುಂಬಾನೇ ಇಷ್ಟವಾದ ಅಂಶ ಅಂದ್ರೆ ಇದರ ರಚನೆ. ಸುಮ್ಮನೆ 4 ದಿನಗಳ ಭವಿಷ್ಯ ಹೇಳಿ ಮುಗಿಸಿಲ್ಲ. ಪ್ರತಿಯೊಂದು ದಿನಕ್ಕೂ ಒಂದು ಥೀಮ್ ಕೊಟ್ಟಿದ್ದಾರೆ. ಉದಾಹರಣೆಗೆ ಫೆಬ್ರವರಿ 4 ಚಿಂತನೆಗಳಲ್ಲಿ ಬದಲಾವಣೆ ತರುವ ದಿನ. ಫೆಬ್ರವರಿ 5 ಅದು ಹಣಕಾಸು ಮತ್ತು ಹೊಸ ಅವಕಾಶಗಳಿಗೆ ಮೀಸಲು. ಫೆಬ್ರವರಿ 6 ಸಂಬಂಧಗಳ ಬಗ್ಗೆ ಮಾತಾಡುತ್ತೆ. ಮತ್ತು ಫೆಬ್ರವರಿ 7 ಕರ್ಮ ಮತ್ತು ನಮ್ಮ ಹಿಂದಿನ ಕೆಲಸಗಳ ಫಲಿತಾಂಶಗಳ ಮೇಲೆ ಬೆಳಕು ಚೆಲ್ಲುತ್ತೆ. ಚರ್ಚೆಯನ್ನು ಇದೇ ಕ್ರಮದಲ್ಲಿ ಮುಂದುವರ್ಸೋಣ ಅಲ್ವಾ? ಈ ಭವಿಷ್ಯವಾಣಿಯನ್ನ ದಿನದಿಂದ ದಿನಕ್ಕೆ ಆಳವಾಗಿ ನೋಡೋಣ. ಆಮೇಲೆ ವೃತ್ತಿ, ಆರೋಗ್ಯ, ಕುಟುಂಬ ಜೀವನದಂತಹ ದೊಡ್ಡ ವಿಷಯಗಳ ಬಗ್ಗೆ ಈ ಬರಹ ಏನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಮೊದಲ ದಿನದಿಂದಾನೇ ಶುರು ಮಾಡೋಣ. ಫೆಬ್ರವರಿ 4 ಬುಧವಾರ. ಈ ದಿನವನ್ನು ಬರಹದಲ್ಲಿ ಆಲೋಚನೆಗಳ ಮರುಪರಿಶೀಲನೆಯ ದಿನ ಅಂತ ಕರೆಯಲಾಗಿದೆ. ಅಂದ್ರೆ ಹೊರಗಡೆ ನಡೆಯೋ ಘಟನೆಗಳಿಗಿಂತ ಹೆಚ್ಚಾಗಿ ಒಳಗಡೆ ಮನಸ್ಸಿನಲ್ಲಿ ಆಗೋ ಬದಲಾವಣೆಗಳಿಗೆ ಪ್ರಾಮುಖ್ಯತೆ ಇದೆ. ಕಳೆದ 6 ತಿಂಗಳಿಂದ ವೃಷಭ ರಾಶಿಯವರಲ್ಲಿ ಒಂದು ರೀತಿಯ ಅತೃಪ್ತಿ ಕಾಡ್ತಿತ್ತಂತೆ. ಅದು ಈ ದಿನ ಸ್ಪಷ್ಟವಾಗಿ ಹೊರಗೆ ಬರುತ್ತೆ ಅಂತ ಹೇಳಲಾಗಿದೆ. ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಇದೆ. ವೃಷಭ ರಾಶಿಯವರ ಸ್ಥಿರತೆ ಮತ್ತು ಬದಲಾವಣೆಗೆ ಹಿಂಜರಿಯುವ ಗುಣಕ್ಕೆ ಇದು ನೇರವಾಗಿ ಸವಾಲು ಹಾಕುತ್ತೆ. 6 ತಿಂಗಳ ಅತೃಪ್ತಿ ಅನ್ನೋದು ಅವರಿಗೆ ಬಹಳ ದೊಡ್ಡ ವಿಷಯ. ಯಾಕಂದ್ರೆ ಅವರು ಸಣ್ಣಪುಟ್ಟ ವಿಷಯಗಳನ್ನು ಸಹಿಸಿಕೊಂಡು ಹೋಗ್ತಾರೆ. ಸೊ ಈ ಸತ್ಯದ ಅರಿವು ಕೇವಲ ಒಂದು ಘಟನೆಯಲ್ಲ, ಅದೊಂದು ದೊಡ್ಡ ಮಾನಸಿಕ ಬದಲಾವಣೆಯ ಆರಂಭ. ಇದುವರೆಗೂ ಅವರು ಯಾವ ವಿಷಯದಿಂದ ತಪ್ಪಿಸ್ಕೊಳ್ತಿದ್ರೋ ಅದು ಅವರ ಕೆಲಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅಥವಾ ಅವರು ಈ ದಿನ ಎದುರಿಸಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ವೃಷಭ ರಾಶಿಯವರು ಸಾಮಾನ್ಯವಾಗಿ ತಾಳ್ಮೆಯ ಸ್ವಭಾವದವರು. ಹೀಗಿರುವಾಗ ಈ ದಿನ ಯಾಕೆ ಅವರಲ್ಲಿ ಇಷ್ಟೊಂದು ವೇಗದ ಆಲೋಚನೆಗಳು ಬರುತ್ತೆ ಅಂತ ಈ ಬರಹ ಒತ್ತಿ ಹೇಳ್ತಿದೆ. ಸಾಮಾನ್ಯವಾಗಿ ಅವರು ನಿಧಾನವಾಗಿ ಯೋಚಿಸಿ ನಿರ್ಧಾರ ತಗೊಳ್ತಾರೆ ಅಲ್ವಾ? ಒಳ್ಳೆ ಪ್ರಶ್ನೆ. ಇದನ್ನ ಒಂದು ಪ್ರೆಷರ್ ಕುಕ್ಕರ್ ಸ್ಥಿತಿಗೆ ಹೋಲಿಸಬಹುದು. 6 ತಿಂಗಳ ಕಾಲ ಸಣ್ಣದಾಗಿ ಒತ್ತಡ ಮತ್ತು ಅಸಮಾಧಾನ ಸೇರಿಕೊಂಡು ಈ ದಿನ ಆ ಒತ್ತಡಕ್ಕೆ ಒಂದು ಬಿಡುಗಡೆ ಸಿಗುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವರ ಆಲೋಚನಾ ಶಕ್ತಿ ಅಸಾಮಾನ್ಯ ವೇಗದಲ್ಲಿ ಕೆಲಸ ಮಾಡುತ್ತೆ. ಈ ಬರಹದ ಪ್ರಕಾರ ಈ ಅರಿವು ಮೊದಲು ಸ್ವಲ್ಪ ಕಷ್ಟ ಅನಿಸಿದ್ರೂ ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುತ್ತೆ ಅಂತ. ಒಂದ್ ರೀತಿ ಬಹಳ ದಿನಗಳಿಂದ ಅಲುಗಾಡ್ತಿದ್ದ ಗೋಡೆಗೆ ಸಿಮೆಂಟ್ ಹಾಕಿದ್ದಾಗೆ. ಸರಿ, ಹಾಗಾದ್ರೆ ಈ ದಿನ ಎಲ್ಲವೂ ಆಂತರಿಕ ಬದಲಾವಣೆಗಳೇ. ಆದ್ರೆ ಸಂಜೆಯ ಬಗ್ಗೆ ಒಂದು ಎಚ್ಚರಿಕೆ ಕೂಡ ಇದೆಯಲ್ಲ? ಹೌದು, ಖಂಡಿತ. ಆಲೋಚನೆಗಳು ವೇಗವಾದಾಗ ಭಾವನೆಗಳೂ ಹೆಚ್ಚಾಗ್ತವೆ. ಹಾಗಾಗಿ ಸಂಜೆ ಹೊತ್ತಿಗೆ ಭಾವೋದ್ವೇಗಗಳು ಜಾಸ್ತಿಯಾಗಿ ಕುಟುಂಬದವರು ಅಥವಾ ಸ್ನೇಹಿತರ ಜೊತೆ ಮಾತಾಡುವಾಗ ಬಾಯಿಂದ ಕಠಿಣ ಶಬ್ದಗಳು ಬರ್ಬೋದು ಅಂತ ಸೂಚಿಸಲಾಗಿದೆ. ಇದು ಸಂಬಂಧಗಳಲ್ಲಿ ಬಿರುಕು ತರಬಹುದು. ಅದಕ್ಕೆ ಈ ದಿನಕ್ಕೆ ಕೊಟ್ಟಿರೋ ಸಲಹೆ ಮೌನವೇ ಒಂದು ಶಕ್ತಿ. ಅಂದ್ರೆ ಎಲ್ಲವನ್ನೂ ತಕ್ಷಣ ಹೇಳ್ಬಿಡೋದಕ್ಕಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸೋದು ಉತ್ತಮ. ಹೀಗೆ ಮೊದಲ ದಿನದ ಆಂತರಿಕ ಗೊಂದಲದ ನಂತರ ಈ ಬರಹವು ನಮ್ಮ ಗಮನವನ್ನು 2ನೇ ದಿನದಂದು ಹಣಕಾಸಿನಂತಹ ಬಾಹ್ಯ ವಿಷಯಗಳ ಕಡೆಗೆ ಸೆಳೆಯುತ್ತದೆ. ಫೆಬ್ರವರಿ 5 ಗುರುವಾರ ಸಂಪತ್ತು ಮತ್ತು ಅವಕಾಶಗಳ ದಿನ ಅಂತ ಹೇಳಲಾಗಿದೆ. ಹೌದು, ವೃಷಭ ರಾಶಿಯವರು ಹಣದ ವಿಷಯದಲ್ಲಿ ಬಹಳ ಜಾಗರೂಕರು. ರಿಸ್ಕ್ ತೆಗೆದುಕೊಳ್ಳಲು ಹೆಚ್ಚು ಇಷ್ಟಪಡೋದಿಲ್ಲ. ಆದರೆ ಈ ದಿನ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರುತ್ತೆ. ಯಾಕೆಂದ್ರೆ ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಫಲ ಸಿಗೋದು ನಿಧಾನವಾಗಿ ಶುರುವಾಗುತ್ತೆ. ತಕ್ಷಣವೇ ದೊಡ್ಡ ಮೊತ್ತದ ಹಣ ಕೈಗೆ ಬರದೇ ಇರ್ಬೋದು. ಆದರೆ ನಾವು ಹಿಡಿದ ದಾರಿ ಸರಿಯಿದೆ ಅನ್ನೋ ಒಂದು ಬಲವಾದ ನಂಬಿಕೆ ಮೂಡುತ್ತೆ. ಈ ನಂಬಿಕೆ ವೃಷಭ ರಾಶಿಯವರಿಗೆ ಬಹಳ ಮುಖ್ಯ. ಒಮ್ಮೆ ಅವ್ರಿಗೆ ವಿಶ್ವಾಸ ಬಂದ್ರೆ ಅವರು ಮತ್ತೆ ಹಿಂದೆ ತಿರುಗಿ ನೋಡಲ್ಲ. ಅಂದ್ರೆ ಇದು ನೇರ ಹಣಕ್ಕಿಂತ ಹೆಚ್ಚಾಗಿ ಹಣ ಬರುವ ದಾರಿಯ ಸೂಚನೆಗಳು ಸಿಗುವ ದಿನ ಅಂತನಾ? ಖಂಡಿತ. ಉದಾಹರಣೆಗೆ ಹಳೆಯ ಸಾಲ ವಾಪಸ್ ಬರೋದು, ಕೆಲಸದಲ್ಲಿ ಒಂದು ಹೊಸ ಆಫರ್ ಬಗ್ಗೆ ಮಾತುಕತೆ ಶುರುವಾಗೋದು, ಅಥವಾ ಯಾರೋ ಒಬ್ರು ಕೊಡುವ ಸಲಹೆಯಿಂದ
ಒಂದು ಹೊಸ ಆದಾಯದ ಮೂಲ ಸಿಗೋದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗ್ಬೋದು, ಅಥವಾ ಒಂದು ಹೊಸ ಒಪ್ಪಂದದ ಸೂಚನೆ ಸಿಗ್ಬೋದು. ಉದ್ಯೋಗದಲ್ಲಿರೋರಿಗೆ ನಿಮ್ಮ ಕೆಲಸವನ್ನು ಯಾರೋ ಗಮನಿಸ್ತಿದ್ದಾರೆ, ನೀವು ಮಾಡುವ ಸಣ್ಣ ಕೆಲಸ ಕೂಡ ದೊಡ್ಡ ಪರಿಣಾಮ ಬೀರ್ಬೋದು ಅನ್ನೋ ಸಂದೇಶ ಇದರಲ್ಲಿದೆ. ಮತ್ತೆ ಇಲ್ಲೂ ಒಂದು ಎಚ್ಚರಿಕೆ ಇದೆ. ಅಂದ್ರೆ ಕಷ್ಟಪಟ್ಟು ಕೆಲ್ಸ ಮಾಡಿದಿನಿ ಅಂತ ಹೇಳಿ ದುಬಾರಿ ಫೋನ್ ಆರ್ಡರ್ ಮಾಡುವ ಅಪಾಯವಿದೆ ಅಂತಾಯ್ತು. ಬಹುಶಃ ಹಾಗೇನೆ. ಭಾವೋದ್ವೇಗಕ್ಕೆ ಒಳಗಾಗಿ ಬೇರೆಯವ್ರನ್ನು ಖುಷಿಪಡಿಸಲು ಅಥವಾ ತಮಗೆ ಒಂದು ಬಹುಮಾನ ಕೊಡಿಸಿಕೊಳ್ಳಲು ಅನವಶ್ಯಕ ಖರ್ಚು ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ದಿನದ ಸಂದೇಶ, ಅದೃಷ್ಟದ ಬಾಗಿಲ್ಗಳು ನಿಧಾನವಾಗಿ ತೆರೆಯುತ್ತಿವೆ, ಸಣ್ಣ ಅವಕಾಶಗಳನ್ನು ಗುರುತಿಸುವುದು ಬಹಳ ಮುಖ್ಯ. ಸರಿ, ಆಲೋಚನೆ ಮತ್ತು ಹಣಕಾಸಿನ ನಂತರ ಶುಕ್ರವಾರ ಫೆಬ್ರವರಿ 6 ಸಂಬಂಧಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ರೀತಿ, ಮದುವೆ, ಕುಟುಂಬದ ದೃಷ್ಟಿಯಿಂದ ಇದೊಂದು ಬಹಳ ಸೂಕ್ಷ್ಮವಾದ ದಿನ ಅಂತ ವರ್ಣಿಸಲಾಗಿದೆ. ಇತ್ತೀಚೆಗೆ ಹೇಳಿಕೊಳ್ಳಲಾಗದ ಅಸಮಾಧಾನಗಳೆಲ್ಲ ಈ ದಿನ ಹೊರಗೆ ಬರುತ್ತೆ ಅಂತಿದೆ. ಹೌದು, ಈ ದಿನ ವೃಷಭ ರಾಶಿಯವರು ತಮ್ಮನ್ನ ತಾವು ಕೇಳಿಕೊಳ್ಳುವ ಮುಖ್ಯ ಪ್ರಶ್ನೆ ಅಂದ್ರೆ, ಒಂದು ಸಂಬಂಧದಲ್ಲಿ ನಾನು ಹಾಕುತ್ತಿರುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿದೆಯಾ? ಪ್ರೀತಿಯಲ್ಲಿರುವವರಿಗೆ ಇದೊಂದು ಪರೀಕ್ಷೆಯ ದಿನ. ಒಂದು ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡದಾಗಿ ಜಗಳಕ್ಕೆ ಕಾರಣವಾಗಬಹುದು. ಆದರೆ ಅದೇ ಸಮಯದಲ್ಲಿ ಪ್ರಾಮಾಣಿಕವಾಗಿ ಮಾತಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲೂಬಹುದು. ಇಲ್ಲಿ ಸಂವಹನವೇ ಮುಖ್ಯ ಅಸ್ತ್ರ. ಹಾಗಾದರೆ ವಿವಾಹಿತ ದಂಪತಿಗಳು ಮತ್ತು ಅವಿವಾಹಿತರ ಬಗ್ಗೆ ಈ ಬರಹ ನಿರ್ದಿಷ್ಟವಾಗಿ ಏನ್ ಹೇಳುತ್ತೆ? ವಿವಾಹಿತರಿಗೆ ಇದೊಂದು ಪ್ರಮುಖ ತಿರುವು ಅಂತ ಹೇಳಲಾಗಿದೆ. ಜವಾಬ್ದಾರಿಗಳು, ಹಣಕಾಸು, ಮಕ್ಕಳ ಭವಿಷ್ಯದಂತಹ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಗಳು ನಡೀಬಹುದು. ಇದು ಆರಂಭದಲ್ಲಿ ಸ್ವಲ್ಪ ಟೆನ್ಷನ್ ತಂದ್ರೂ ಕೊನೆಗೆ ಇಬ್ಬರಿಗೂ ಒಂದು ಸ್ಪಷ್ಟತೆ ಸಿಗುತ್ತೆ. ಇನ್ನು ಅವಿವಾಹಿತರಿಗೆ ಒಂದು ಹೊಸ ಪರಿಚಯ ಆಗಬಹುದು, ಅಥವಾ ಈಗಾಗಲೇ ಪರಿಚಯ ಇರೋರ್ ಬಗ್ಗೆ ಒಂದು ಹೊಸ ಭಾವನೆ ಮೂಡಬಹುದು. ಈ ಅನುಭವ ತಮಗೆ ಸಂಗಾತಿಯಲ್ಲಿ ನಿಜವಾಗಿಯೂ ಏನೆಲ್ಲ ಗುಣಗಳು ಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಕುಟುಂಬದ ಇತರ ಸಂಬಂಧಗಳ ಬಗ್ಗೆ ಏನಾದ್ರೂ ಉಲ್ಲೇಖ ಇದೆಯಾ? ಇದೆ. ಪೋಷಕರ ಜೊತೆಗಿನ ಸಂಬಂಧದ ಬಗ್ಗೆಯೂ ಹೇಳಲಾಗಿದೆ. ಸ್ವಾತಂತ್ರ್ಯ ಮತ್ತು ಭದ್ರತೆಯ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಯಿದೆ. ಅಂದ್ರೆ ವೃಷಭರಾಶಿಯವರು ತಮ್ಮದೇ ನಿರ್ಧಾರ ತೆಗೆದುಕೊಳ್ಳಲು ಬಯಸಬಹುದು, ಆದರೆ ಪೋಷಕರು ಅವರ ಸುರಕ್ಷತೆಯ ಬಗ್ಗೆ ಚಿಂತಿತರಾಗಿರಬಹುದು. ಇಲ್ಲಿ ಮುಖಾಮುಖಿ ಆಗುವ ಬದಲು ತಮ್ಮ ನಿರ್ಧಾರಗಳನ್ನು ಸೌಮ್ಯವಾಗಿ ವಿವರಿಸುವುದು ಉತ್ತಮ ಎಂದು ಸಲಹೆ ನೀಡಲಾಗಿದೆ. ಈ 4 ದಿನಗಳ ಕೊನೆಯ ದಿನ ಶನಿವಾರ ಫೆಬ್ರವರಿ 7. ನನಗೆ ಈ ಕರ್ಮದ ದಿನ ಅನ್ನೋ ಪರಿಕಲ್ಪನೆ ಬಹಳ ಆಸಕ್ತಿಕರವಾಗಿ ಕಂಡಿತು. ಯಾಕೆಂದ್ರೆ ಇದು ಕೇವಲ ಕೆಟ್ಟದ್ದರ ಬಗ್ಗೆ ಅಲ್ಲ, ಮಾಡಿದ ಒಳ್ಳೆಯ ಕೆಲಸಗಳ ಫಲ ಕೂಡ ಸಿಗುತ್ತೆ ಅಂತ ಹೇಳುತ್ತೆ. ಖಂಡಿತ. ಬರಹದಲ್ಲಿ ಇದನ್ನು ಭಾರವಾದ ದಿನ ಅಂತ ಕರೆದಿದ್ದಾರೆ. ಅಂದ್ರೆ ನಾವು ಮಾಡಿದ ಕೆಲಸಗಳ ತೂಕವನ್ನು ಅನುಭವಿಸುವ ದಿನ. ಇಷ್ಟು ದಿನಪಟ್ಟ ತಾಳ್ಮೆ, ಸಹಿಸಿದ ನೋವು ಮತ್ತು ಮಾಡಿದ ಪ್ರಾಮಾಣಿಕ ಪ್ರಯತ್ನಗಳ ಫಲಿತಾಂಶಗಳು ಈ ದಿನ ಕಾಣಿಸಿಕೊಳ್ಳಲು ಶುರುವಾಗುತ್ತೆ. ಹಿಂದೆ ಮಾಡಿದ ಒಂದು ಒಳ್ಳೆಯ ಕೆಲಸ ಅಥವಾ ತೋರಿಸಿದ ಪ್ರಾಮಾಣಿಕತೆಗೆ ಈಗ ಸಕಾರಾತ್ಮಕವಾಗಿ ಪ್ರತಿಫಲ ಸಿಗಬಹುದು. ಅದು ಒಬ್ಬ ವ್ಯಕ್ತಿಯ ರೂಪದಲ್ಲಿರಬಹುದು, ಒಂದು ಅವಕಾಶದ ರೂಪದಲ್ಲಿರಬಹುದು, ಅಥವಾ ಒಂದು ಸಮಸ್ಯೆಗೆ ಪರಿಹಾರದ ರೂಪದಲ್ಲೂ ಇರಬಹುದು. ಇದು ನನ್ನ ಶ್ರಮ ವ್ಯರ್ಥವಾಗಿಲ್ಲ ಅನ್ನೋ ಭರವಸೆಯನ್ನು ಕೊಡುತ್ತೆ. ವೃತ್ತಿ ಮತ್ತು ಆರೋಗ್ಯದ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ? ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗಿಗಳಿಗೆ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಇದನ್ನ ಹೊರೆ ಅಂತ ನೋಡದೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂತ ಸಕಾರಾತ್ಮಕವಾಗಿ ತೆಗೆದುಕೊಳ್ಳಲು ಪ್ರೇರೇಪಿಸಲಾಗಿದೆ. ವ್ಯಾಪಾರಿಗಳಿಗೆ ಹಿಂದೆ ತೆಗೆದುಕೊಂಡ ನಿರ್ಧಾರಗಳ ಫಲಿತಾಂಶ ಸ್ಪಷ್ಟವಾಗುತ್ತದೆ. ಕೆಲವು ಲಾಭ ತಂದ್ರೆ ಇನ್ನು ಕೆಲವು ಪಾಠ ಕಲಿಸುತ್ತವೆ. ಆರೋಗ್ಯದ ವಿಷಯದಲ್ಲಿ ದೇಹವು ಆಯಾಸದ ಬಗ್ಗೆ ಎಚ್ಚರಿಕೆಯ ಸಂಕೇತಗಳನ್ನು ನೀಡುತ್ತದೆ. ಹಾಗಾಗಿ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಅಂತ ಒತ್ತಿ ಹೇಳಲಾಗಿದೆ. ಒಟ್ಟಿನಲ್ಲಿ ಈ ದಿನವನ್ನು ಆತ್ಮಾವಲೋಕನದ ದಿನ ಅಂತ ಪರಿಗಣಿಸಲಾಗಿದೆ. ಓಕೆ, ಈಗ ಈ 4 ದಿನಗಳನ್ನು ಒಟ್ಟಾಗಿ ಇಟ್ಟು ನೋಡೋಣ. ವೃತ್ತಿ ಜೀವನದ ಬಗ್ಗೆ ಒಟ್ಟಾರೆ ಸಲಹೆಯೇನು? ಈ 4 ದಿನಗಳ ಒಟ್ಟಾರೆ ವೃತ್ತಿ ಸಲಹೆಯನ್ನು ಗಮನಿಸಿದರೆ, ಗಮನಿಸುವಿಕೆ ಮತ್ತು ಪರಿಣಾಮ ಅನ್ನೋದು ಮುಖ್ಯ ವಿಷಯ. ಅಂದ್ರೆ ನೀವು ಮಾಡುವ ಕೆಲಸದ ಗುಣಮಟ್ಟವನ್ನು ಯಾರೋ ಸದ್ದಿಲ್ಲದೆ ಗಮನಿಸುತ್ತಿದ್ದಾರೆ. ಇದು ತಕ್ಷಣದ ಬೋನಸ್ ಅಥವಾ ಪ್ರಮೋಷನ್ ಸಮಯ ಅಲ್ಲ, ಬದಲಾಗಿ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯ ಹಾಕುವ ಸಮಯ. ಹೆಚ್ಚಾದ ಕೆಲಸದೊತ್ತಡವನ್ನು ನಿಮ್ಮ ಸಾಮರ್ಥ್ಯದ ಪರೀಕ್ಷೆ ಅಂತ ನೋಡಬೇಕು. ಒಂದು ವೇಳೆ ಉದ್ಯೋಗ ಬದಲಿಸುವ ಯೋಚನೆಯಲ್ಲಿದ್ದರೆ ಇದು ಆತುರದ ನಿರ್ಧಾರ ತೆಗೆದುಕೊಳ್ಳುವ ಸಮಯವಲ್ಲ, ಬದಲಿಗೆ ಮಾಹಿತಿ ಸಂಗ್ರಹಿಸಿ ಸರಿಯಾದ ಅವಕಾಶಕ್ಕಾಗಿ ಕಾಯುವ ಸಮಯ.
ಆರೋಗ್ಯ ಮತ್ತು ಮನಸ್ಥಿತಿಯ ಬಗ್ಗೆಯೂ ಒಂದು ಪ್ರತ್ಯೇಕ ವಿಭಾಗವಿದೆ. ಇದರಲ್ಲಿ ನನಗೆ ಆಸಕ್ತಿಕರವಾಗಿ ಕಂಡಿದ್ದು ಇದು ದೈಹಿಕ ಕಾಯಿಲೆಗಳಿಗಿಂತ ಮಾನಸಿಕ ಒತ್ತಡದ ಮೇಲೆ ಹೆಚ್ಚು ಗಮನ ಹರಿಸಿದೆ. ಹೌದು, ಮಾನಸಿಕ ಒತ್ತಡವು ದೈಹಿಕವಾಗಿ ಹೇಗೆ ಪ್ರಕಟವಾಗುತ್ತದೆ ಅನ್ನೋದರ ಮೇಲೆ ಇದು ಬೆಳಕು ಚೆಲ್ಲುತ್ತೆ. ಆಯಾಸ, ಕಿರಿಕಿರಿ, ನಿದ್ರಾಹೀನತೆ ಇವೆಲ್ಲವನ್ನೂ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಗಂಟಲು, ಕುತ್ತಿಗೆ, ಭುಜ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಂತಹ ನಿರ್ದಿಷ್ಟ ಲಕ್ಷಣಗಳನ್ನು ಹೇಳಲಾಗಿದೆ. ಇಲ್ಲೊಂದು ಸಾಂಕೇತಿಕ ಅರ್ಥವೂ ಇದೆ. ಉದಾಹರಣೆಗೆ ಫೆಬ್ರವರಿ 4ರಂದು ಮಾತುಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಲಾಗಿತ್ತು. ಅದೇ ರೀತಿ ಗಂಟಲು ನೋವಿನ ಬಗ್ಗೆಯೂ ಎಚ್ಚರಿಕೆ ಇದೆ. ಅಂದರೆ ಹೇಳಲಾಗದ ಮಾತುಗಳು ಗಂಟಲಲ್ಲೇ ಉಳಿದು ನೋವು ಕೊಡಬಹುದು ಎಂಬ ಸೂಚನೆ. ಅದಕ್ಕೆ ಪರಿಹಾರಗಳೇನು? ಪರಿಹಾರಗಳು ಬಹಳ ಪ್ರಾಯೋಗಿಕವಾಗಿದ್ದಾವೆ. ಲಘು ಆಹಾರ, ಹೆಚ್ಚು ನೀರು ಕುಡಿಯೋದು ಮತ್ತು ರಾತ್ರಿ ಹೊತ್ತು ಭಾರೀ ಊಟವನ್ನು ತಪ್ಪಿಸುವುದು. ದೀರ್ಘಕಾಲದಿಂದ ಮುಂದೂಡಿದ್ದ ವಿಶ್ರಾಂತಿಯ ಅಗತ್ಯವನ್ನು ಇದು ಬಲವಾಗಿ ಶಿಫಾರಸು ಮಾಡುತ್ತದೆ. ಜಿಮ್ಮಲ್ಲಿ ಭಾರೀ ವ್ಯಾಯಾಮ ಮಾಡೋದಕ್ಕಿಂತ ವಾಕಿಂಗ್ ಅಥವಾ ಯೋಗದಂತಹ ಸೌಮ್ಯ ಚಟುವಟಿಕೆಗಳು ಉತ್ತಮ ಅಂತ ಹೇಳಲಾಗಿದೆ. ಕುಟುಂಬ ಜೀವನದ ಬಗ್ಗೆ ಹೇಳೋದಾದ್ರೆ ಸಂವಹನವೇ ಕೇಂದ್ರ ಬಿಂದು ಅಂತ ಕಾಣಿಸ್ತೆ. ಖಂಡಿತ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಕುಟುಂಬದ ಆಧಾರ ಸ್ತಂಭವಾಗಿರ್ತಾರೆ. ಆ ಭಾರವನ್ನ ಈ ದಿನಗಳಲ್ಲಿ ಅವರು ಹೆಚ್ಚು ಅನುಭವಿಸ್ತಾರೆ. ಸಂಗಾತಿಯೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವ ಬಗ್ಗೆ ಮುಕ್ತವಾಗಿ ಚರ್ಚಿಸಿದ್ರೆ ಸ್ಪಷ್ಟತೆ ಸಿಗುತ್ತೆ. ಪೋಷಕರ ಜೊತೆ ವಾದ ಮಾಡುವ ಬದಲು ತಮ್ಮ ಆಲೋಚನೆಗಳನ್ನು ನಿಧಾನವಾಗಿ ವಿವರಿಸಲು ಸಲಹೆ ನೀಡಲಾಗಿದೆ. ಈ 4 ದಿನಗಳನ್ನು ಕುಟುಂಬದ ರಚನೆಯಲ್ಲಿ ಒಂದು ಪುನರ್ವ್ಯವಸ್ಥೆಯ ಅವಧಿ ಅಂತ ಪರಿಗಣಿಸಬಹುದು. ಕೊನೆಯದಾಗಿ ಆಧ್ಯಾತ್ಮಿಕತೆ ಮತ್ತು ಸಂಕೇತಗಳ ಬಗ್ಗೆ ಒಂದು ಆಸಕ್ತಿಕರವಾದ ಭಾಗವಿದೆ. ಇದು ನನಗೆ ಬಹಳ ಕುತೂಹಲ ಮೂಡಿಸಿತು. ಹೌದು, ಇದು ಆತ್ಮಾವಲೋಕನದ ಕಡೆ ಗಮನ ಸೆಳೆಯುತ್ತದೆ. ಆಧ್ಯಾತ್ಮಿಕತೆ ಅಂದ್ರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ, ಅದು ಆತ್ಮನಿಯಂತ್ರಣ ಮತ್ತು ತಾಳ್ಮೆ ಅಂತ ವ್ಯಾಖ್ಯಾನಿಸಲಾಗಿದೆ. ಕ್ಷಮಿಸುವ ಮೂಲಕ ಕರ್ಮದ ಹೊರೆ ಇಳಿಯುತ್ತದೆ ಅನ್ನೋ ಮಾತು ಕೂಡ ಇದರಲ್ಲಿದೆ. ನಂತರ ಕಾಲಚಕ್ರದ ಸಂಕೇತಗಳು ಅಂತ ಒಂದು ಭಾಗ ಬರುತ್ತೆ. ಈ ಪುನರಾವರ್ತಿತ ಸಂಖ್ಯೆಗಳ ಕಲ್ಪನೆಯನ್ನ ಜ್ಯೋತಿಷ್ಯದಲ್ಲಿ ಸಿಂಕ್ರೋನಿಸಿಟಿ ಅಂತ ಕರೀತಾರೆ. ಸಿಂಕ್ರೋನಿಸಿಟಿ ಅಂದ್ರೆ ಸ್ವಲ್ಪ ವಿವರಿಸಬಹುದಾ? ಅಂದ್ರೆ ಕಾಕತಾಳೀಯವಲ್ಲದ ಅರ್ಥಪೂರ್ಣ ಘಟನೆಗಳು. ಉದಾಹರಣೆಗೆ ಗಡಿಯಾರದಲ್ಲಿ 11.11 ಅಥವಾ 2.22 ನಂತಹ ಸಂಖ್ಯೆಗಳನ್ನು ಪದೇ ಪದೇ ನೋಡುವುದು, ಅಥವಾ ಬಿಲ್ಗಳಲ್ಲಿ ಒಂದೇ ರೀತಿಯ ಸಂಖ್ಯೆಗಳು ಕಾಣಿಸುವುದು. ಇಂತಹ ಘಟನೆಗಳನ್ನು ನೀವು ಅಂದುಕೊಂಡಿದ್ದು ಸರಿ, ನಿಮ್ಮ ದಾರಿ ಸರಿಯಾಗಿದೆ, ಆದರೆ ಅವಸರ ಬೇಡ, ಎಚ್ಚರಿಕೆಯಿಂದ ಮುಂದುವರಿಯಿರಿ ಎಂದು ಬ್ರಹ್ಮಾಂಡವೇ ಹೇಳಿದಂತೆ ಅನ್ನೋ ನಂಬಿಕೆ ಇದರಲ್ಲಿದೆ. ಜೊತೆಗೆ ಬೆಳಗಿನ ಜಾವದ ಸಮಯ ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂತಾನೂ ಹೇಳಲಾಗಿದೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಈ 4 ದಿನಗಳ ಭವಿಷ್ಯವನ್ನು ಒಟ್ಟಾಗಿ ನೋಡಿದರೆ ವೃಷಭ ರಾಶಿಯವರಿಗೆ ಸಿಗುತ್ತಿರುವ ಪ್ರಮುಖ ಸಂದೇಶ ಏನು? ಪ್ರಮುಖ ಸಂದೇಶ ಅಂದ್ರೆ ಈ 4 ದಿನಗಳು ನಾಟಕೀಯ ಬಾಹ್ಯ ಘಟನೆಗಳ ಬಗ್ಗೆ ಅಲ್ಲ, ಬದಲಾಗಿ ಆಳವಾದ ಆಂತರಿಕ ಬದಲಾವಣೆಗಳ ಬಗ್ಗೆ. ಇದರ ಮೂಲ ವಿಷಯವೇ ಆತ್ಮಾವಲೋಕನ. ವೃತ್ತಿ, ಸಂಬಂಧಗಳು ಮತ್ತು ವೈಯಕ್ತಿಕ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಈಗಿರುವ ದಾರಿಯನ್ನು ಒಮ್ಮೆ ಮರುಪರಿಶೀಲಿಸಿ ಅಂತ ಈ ಬರಹ ಪ್ರೇರೇಪಿಸುತ್ತಿದೆ. ಕಠಿಣ ಸತ್ಯಗಳನ್ನು ಒಪ್ಪಿಕೊಳ್ಳುವುದು, ನಿಮ್ಮ ಅಗತ್ಯಗಳನ್ನು ಸರಿಯಾಗಿ ಸಂವಹನ ಮಾಡುವುದು ಮತ್ತು ಇವತ್ತು ನೀವು ಪಡುತ್ತಿರುವ ಶ್ರಮವೇ ನಾಳಿನ ಫಲಿತಾಂಶಕ್ಕೆ ಬೀಜ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ. ಅಂದ್ರೆ ವೃಷಭ ರಾಶಿಯವರ ಮೂಲ ಗುಣವಾದ ತಾಳ್ಮೆಯನ್ನು ಇಲ್ಲಿ ಪರೀಕ್ಷಿಸಲಾಗುತ್ತಿದೆ ಮತ್ತು ಕೊನೆಗೆ ಅದಕ್ಕೆ ಪ್ರತಿಫಲವೂ ಸಿಗುತ್ತೆ ಅಂತ ಹೇಳ್ಬಹುದು. ಖಂಡಿತವಾಗಿ. ಈ ದಿನಗಳು ಸ್ಪಷ್ಟತೆಯನ್ನು ತರ್ತವೆ, ಆದರೆ ಆ ಸ್ಪಷ್ಟತೆಯನ್ನು ತಲುಪುವ ದಾರಿಯಲ್ಲಿ ಸಂವಹನದಲ್ಲಿ ಬಹಳ ಎಚ್ಚರಿಕೆ ಬೇಕು. ಆಲೋಚನೆಯಲ್ಲಿ ಧೈರ್ಯ ಮತ್ತು ಮಾತಿನಲ್ಲಿ ಮೃದುತ್ವದ ನಡುವೆ ಒಂದು ಸಮತೋಲನವನ್ನ ಸಾಧಿಸಬೇಕಾಗುತ್ತೆ. ಈ ಚರ್ಚೆ ಕೇಳುಗರಿಗೆ ಈ ಭವಿಷ್ಯವಾಣಿಯ ಆಳವಾದ ನೋಟವನ್ನು ನೀಡಿದೆ ಅಂತ ಭಾವಿಸ್ತೇನೆ. ಈ ಚರ್ಚೆಯ ಕೊನೆಯಲ್ಲಿ ಚಿಂತನೆಗೆ ಒಂದು ಪ್ರಶ್ನೆಯನ್ನ ಬಿಟ್ಟುಹೋಗ್ಬೋದು. ಈ ಬರಹದ ಪ್ರಕಾರ ಈ 4 ದಿನಗಳ ಅವಧಿ ನಾವು ಕಡೆಗಣಿಸಿದ ಸತ್ಯಗಳನ್ನು ಗುರುತಿಸುವುದರ ಬಗ್ಗೆ ಆಗಿದ್ರೆ, ಅದು ನಮ್ಮ ವೃತ್ತಿ ಜೀವನದಲ್ಲೇ ಆಗಿರಲಿ ಅಥವಾ ವೈಯಕ್ತಿಕ ಜೀವನದಲ್ಲೇ ಆಗಿರಲಿ, ಯಾವ ಒಂದು ಕ್ಷೇತ್ರದಲ್ಲಿ ನಮ್ಮೊಂದಿಗೆ ನಾವು ಒಂದು ಸಣ್ಣ ಪ್ರಾಮಾಣಿಕ ಸಂಭಾಷಣೆ ನಡೆಸುವುದನ್ನ ಬಹಳ ಕಾಲದಿಂದ ಮುಂದೂಡುತ್ತಿದ್ದೇವೆ. ಇದು ಯೋಚಿಸಬೇಕಾದ ವಿಷಯ.